ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಗ್ರೇಟ್ ಕುಸುಮ ಯೂಟ್ಯೂಬ್ ಚಾನಲ್. ಸೊ ಇದು ಸಂಡೇ ವ್ಲಾಗ್ ಆಗಿತ್ತು. ನಾವು ಫ್ಯಾಮಿಲಿ ಫಂಕ್ಷನ್ಗೆ ಅಂತ ಹೊರಡ್ತಾ ಇದ್ದೀವಿ. ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಸೊ ಮೊದಲಿಗೆ ಗಿಫ್ಟ್ ಪ್ಯಾಕ್ ಮಾಡಿಕೊಂಡು ಸ್ವೀಟ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಹೊರಟ್ವಿ. ಸೊ ಸಂಡೇ ನಾವು ಯೂಶ್ವಲಾಗಿ ಎಲ್ಲೂ ಹೋಗೋದೇ ಇಲ್ಲ, ಎದ್ದೊಳೋದೆ ಒಂದು 12 ಆಗುತ್ತೆ. ಆರಾಮಾಗಿ ಅಡುಗೆ ಮಾಡ್ಕೊಂಡಿರ್ತಾಯಿದ್ವಿ. ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ನನ್ನ ಹಸ್ಬೆಂಡ್ನ ಸಿಸ್ಟರ್ಸ್, ಕಸಿನ್ ಸಿಸ್ಟರ್ ಅವ್ರ ಮನೆಗೆ ಇನ್ವೈಟ್ ಮಾಡಿದರು ಫಂಕ್ಷನ್ಗೆ. ಸೊ ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ರೂಟ್ ಮ್ಯಾಪ್ ಹಾಕ್ಕೊಂಡು ನಾವು ಲೊಕೇಶನ್ಗೆ ರೀಚ್ ಆದ್ವಿ. ಅವರು ಕೂಡ ನಮ್ಮನ್ನು ತುಂಬ ದಿನದಿಂದ ಬರೋಕ್ಕೆ ಹೇಳ್ತಾನೆ ಇದ್ರು, ನಾವು ಹೋಗೋಕ್ಕೆ ಆಗಲಿಲ್ಲ. ಸೊ ಅಂತೂ ಇಂತೂ ನಾವು ಮನೆಗೆ ತಲುಪಿದ್ವಿ. ಇದು ನನ್ನ ನಾದಿನಿ ಮನೆ. ಸೊ ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದಾರೆ, ಅಂದರೆ ಸಂಡೇ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ. ಸೊ ಇನ್ವೈಟ್ ಮಾಡಿದರು. ಇವರು ಕಾವ್ಯ, ಇವರು ನನ್ನ ನಾದಿನಿ, ಅವ್ರ ಮಗಳು. ದೆನ್ ಯಾರ ಮನೆಗೆ ನಾವಿವತ್ತು ಫಂಕ್ಷನ್ಗೆ ಹೋಗಿದ್ದೀವಿ ಅಂತ ಹೇಳ್ತೀನಿ. ಸೊ ಇವರು ಇನ್ನೊಬ್ಬರು ನಾದಿನಿ ಪ್ರಿಯಾ. ಇವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದರು. ಒಂದು ವರ್ಷದ ಮುಂಚೆ ಇವರು ಈ ಮನೆಯನ್ನು ಕಟ್ಟಿದಾಗ ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಆಗ ನಾವು ಬರೋಕ್ಕಾಗಲಿಲ್ಲ. ಸೊ ಸತ್ಯನಾರಾಯಣ ಪೂಜೆಗಾದರೂ ನೀವು ಬರಲೇಬೇಕು ಅಂತ ಅವ್ರು ಹೇಳ್ತಾಯಿದ್ರು. ಸೊ ಅವರಿಗಂತೂ ಖುಷಿ ಆಗುತ್ತಲ್ವ, ತವ್ರ ಮನೆಯಿಂದ ಯಾರಾದರೂ ಬಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಅಣ್ಣ ಅದಕ್ಕೆ ಬಂದರೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವ್ರಿಗೆಲ್ಲ ಫುಲ್ ನಾವು ಹೋಗಿದ್ದು ಇಷ್ಟ ಆಯಿತು. ಸೊ ನನ್ನ ಒಂದು ನಾದಿನಿಯರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇದ್ದಿದ್ದು ಫ್ಯಾಮಿಲಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಮಗು ಜೊತೆ ನಾನು ಕಾಮಿಡಿ ಮಾಡ್ಕೊಂಡು ಕೂತ್ಕೊಳ್ತಿದ್ದೆ. ಸೊ ನನ್ನ ಹಸ್ಬೆಂಡು ಅವರ ಒಂದು ಸಿಸ್ಟರ್ ಎಲ್ಲಾಸ್ ಜೊತೆ ಮಾತಾಡಿಕೊಂಡು, ಬ್ರದರ್ಸ್ ಜೊತೆ ಮಾತಾಡ್ಕೊಂಡು ಆರಾಮಾಗಿದ್ದರು. ಸೊ ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು, ಇಲ್ಲಿಂದ ಹೋಗಬೇಕಲ್ಲ ಅಷ್ಟು ದೂರ. ಸೊ ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ಅದಾದಮೇಲೆ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ಹಾಗೆ ಮಾತು ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಫನ್ಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ರಿಟರ್ನ್ ಆಗಬೇಕು. ಎಲ್ಲರೂ ಅವ್ರವ್ರ ಒಂದು ಲೊಕೇಶನ್ಗೆ ಹೋಗಿ ರೀಚ್ ಆಗಬೇಕು. ಸೊ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಯಾರಾದರೂ ಕರೆದ ತಕ್ಷಣ ಅಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಸೊ ಸತ್ಯನಾರಾಯಣ ಪೂಜೆಗೆ ಹೋಗಿ ಅಲ್ಲಿ ಕೈ ಮುಗಿದು ಅಲ್ಲಿ ಕೊಡುವಂಥ ಪ್ರಸಾದನ ಸ್ವೀಕರಿಸೋದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸೊ ನಾವು ಇಲ್ಲಿ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಅಂದರೆ ತುಂಬ ಪ್ರಶಾಂತವಾಗಿತ್ತು ಈ ಒಂದು ಪ್ಲೇಸು ಅಷ್ಟೇ. ಸೊ ನನ್ನ ಫೋನಲ್ಲಿ ಸೆಲ್ಫಿ ತೊಗೊಂಡು ವಿಡಿಯೋ ಮಾಡ್ಕೊತಿದ್ರೆ ನನ್ನ ಹಸ್ಬೆಂಡ್ ನನ್ನನ್ನು ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬರಬೇಕು. ಪ್ಲೇಸ್ ಮಾತ್ರ ಮಧ್ಯಾಹ್ನದ ಹೊತ್ತಾಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೊಬ್ಬರು ರಿಲೇಷನ್ ಮನೆಗೆ ಹೋಗಬೇಕಿತ್ತು. ಸೊ ಇಲ್ಲೊಬ್ಬರು ರಿಲೇಷನ್ ಇದ್ದಾರೆ. ಸೊ ಅವ್ರ ಅಕ್ಕಪಕ್ಕ ಮನೆ ಸುತ್ತಮುತ್ತ ನಾವು ಹಿಂಗೆ ಸುಮ್ಮನೆ ಓಡಾಡ್ತಾ ಇದ್ವಿ. ಹಿಂದಗಡೆ ಅಡಿಕೆ ತೋಟ ಎಲ್ಲ ಇತ್ತು. ಸುಮ್ಮನೆ ನಾವು ಹಾಗೆ ಓಡಾಡಿಕೊಂಡು ಅಲ್ಲಿ ಕೂಡ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅದಾದ ನಂತರ ಇಲ್ಲಿ ಒಂದು ಟೆಂಪಲ್ ಇದೆ, ಪಟಾಳಮ್ಮ ಟೆಂಪಲ್ಲು. ಸೊ ಫಸ್ಟ್ ಟೈಮ್ ಇಲ್ಲಿ ಟೆಂಪಲ್ ಓಪನ್ ಆಗಿತ್ತು. ಏನೋ ಒಂದು ರಿನೋವೇಷನ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಸೊ ಟೆಂಪಲ್ ಓಪನ್ ಆಗಿತ್ತು. ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ತಣ್ಣಗೆ ಗಾಳಿ ತೊಗೊಂಡು, ನಿಜವಾಗ್ಲೂ ಆ ಪ್ರದೇಶ ಎಷ್ಟು ಕೂಲಾಗಿದೆ ಗೊತ್ತಾ. ಆ ಪ್ಲೇಸ್ ನಿಜ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ತಣ್ಣಗಿತ್ತು. ಈ ಬಿಸಿಲಲ್ಲೂ ಕೂಡ ಆ ಮರದ ಕೆಳಗಡೆ ನಾವು ಕೂತ್ಕೊಂಡಿದ್ವಿ ಎಷ್ಟೊತ್ತವರು. ಒಂದವೇ ಮಾತಾಡಿಕೊಂಡು ನಾವು ನೆಕ್ಸ್ಟು ಹೋಗಬೇಕಿತ್ತು ಇನ್ನೊಬ್ಬರು ನಾದಿನಿ ಮನೆಗೆ. ಆನ್ ದ ವೇ ನನ್ನ ಫೇವ್ರೆಟ್ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಹೋಗ್ತಾಯಿದ್ದೀವಿ. ಅವರ ತಂಗಿರ ಮನೆಗೆ ಫಸ್ಟ್ ನಾವು ಹೋದ್ವಿ. ನೆಕ್ಸ್ಟ್ ಇವರು ನನ್ನ ಹಸ್ಬೆಂಡ್ಗೆ ಅಕ್ಕ ಆಗಬೇಕಿತ್ತು. ಸೊ ನಾವು ಬರ್ತೀವಿ ಅಂತ ಹೇಳಿ ಅವ್ರದ್ದೊಂದು ಪ್ಲ್ಯಾನ್ ಇದ್ದಿದ್ದೇನೆ ಅವ್ರು ಕ್ಯಾನ್ಸಲ್ ಮಾಡಿಕೊಂಡು ನಾವಂತ ಹೋಗಿದ್ದಂತ ಅವ್ರಿಗೆ ತುಂಬಾ ಖುಷಿ ಆಯಿತು. ಆನ್ ದ ವೇ ನಾವೆಲ್ಲ ಊಟ ಮಾಡಿಕೊಂಡು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋದ್ರು ಕೂಡ ಅವರು ಪಾಯಸ ಮಾಡಿದ್ದೀವಿ ತಿನ್ನಿ, ಹಪ್ಪಳ ತಿನ್ನಿ, ಸಪೋಟ ತಿನ್ನಿ ಅಂತ ಹೇಳ್ತಾನೆ ಇದ್ದರು. ಅವರಿಗಂತೂ ತುಂಬಾ ಖುಷಿ ಆಗಿತ್ತು ನಾವು ಹೋಗಿದ್ದಂತೂ. ನಾನಂತೂ ಒಂದಷ್ಟು ಫೋಟೋ ತೊಗೊಂಡು ಇವರು ಅವರ ಮಗಳು ಅವ್ರ ಜೊತೆ ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿಕೊಂಡು, ತುಂಬಾ ಬಿಸಿಲಿತ್ತು. ನಾನು ಹೋಗಿದ ತಕ್ಷಣ ಫಸ್ಟು ಮನೆಯಿಂದನೇ ಡ್ರೆಸ್ ತೊಗೊಂಡು ಹೋಗಿದ್ದು ಚೇಂಜ್ ಮಾಡಿಕೊಂಡು ಆಮೇಲೆ ಅವರು ಸ್ವಲ್ಪ ತಾಂಬೂಲನ ಕೊಡ್ತಾರೆ. ನಾನು ನನ್ನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ ಅವ್ರಿಗೆ ಹೇಳ್ತಾ ಇದ್ದೆ, ಹೌದಾ ಅಂತೆಲ್ಲ ಅವರು ಕೂಡ ಮಾತಾಡ್ಕೊತಾ ಇದ್ದರು. ನಮಗೂ ಏನು ಮಾಡೋದು ಇಷ್ಟ ಆಗುತ್ತೆ, ಎಲ್ಲ ಫ್ಯಾಮಿಲಿ ಜೊತೆ ಹೋಗಬೇಕು, ಮಾತಾಡಬೇಕು, ಸೇರಬೇಕು ಅಂತ ಇವಾಗಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ. ಸೊ ಅವರು ಕೂಡ ನಮ್ಮ ಮನೆಗೆ ಬರೋದು ಲೇಟ್ ಆಗುತ್ತೆ, ನಾವು ಕೂಡ ಅವ್ರ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ. ಅಪರೂಪಕ್ಕೆ ಹೋದಾಗ ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ. ಫ್ಯಾಮಿಲಿ ಅಂತ ಅಂದ್ರೆ ಹಾಗೆ ಅಲ್ವಾ. ಸೊ ಒಂದು ಗುಡಿ ಮಾತಾಡಿದ್ರೆ ಖುಷಿ ಆಗುತ್ತೆ. ಸೊ ನಾನು ನಮ್ಮ ಅಮ್ಮನ ಮನೆ ಕಡೆ ಫ್ಯಾಮಿಲಿ ಅವರು ಕೂಡ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನಂಗೆ ಸಖತ್ ಖುಷಿ ಆಯ್ತು. ಒಂದು ಚಾಕ್ಲೇಟ್ ಕೊಡ್ರಿ. ಅದಕ್ಕೆ ಬೇರೆ ಸಪ್ರೇಟ್. ಇವರು ನನ್ನ ಹಸ್ಬೆಂಡ್ನ ಅಕ್ಕ ಬಾವ ಅವ್ರ ಮಗಳು. ಅವರಂತೂ ನಾವು ಟೈಮ್ ಆಯಿತು, ನಾವು ಹೊರಡಬೇಕು, ನಾವು ಇನ್ನೂ ಬೆಂಗಳೂರಿಗೆ ಹೋಗ್ಬೇಕು, ಫುಲ್ಲು ಟ್ರಾಫಿಕ್ ಇರುತ್ತೆ, ನಾವು ಹೋಗಬೇಕು ಅಂತ ಅಂದರು. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿರಿ ಅಂತ ಹೇಳ್ತಾನೆ ಇದ್ದರು.
ಹಾಗೆ ಮಾತಾಡಿಕೊಂಡು ಒಂದಷ್ಟು ಫೋಟೋಸ್ನ ತೊಗೊಳ್ತಾ ಇದ್ವಿ. ಅವ್ರಿಗಂತೂ ಫೋಟೋಸ್ ತೊಗೊಳ್ಳಿ ಅಂತ ಅವರಂತೂ ಖುಷಿಯಾಗಿ ಅವ್ರ ಹಸ್ಬೆಂಡ್ನು ಕೂಡ ಕರೀತಾಯಿದ್ರು. ಸೊ ನಾವೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅದಾದಮೇಲೆ ಫೋಟೋಸ್ನೆಲ್ಲ ತೊಗೊಂಡು ಹೊರಡಬೇಕು. ಸೊ ಏನೋ ಒಂದು ಐಟಮ್ಸ್ನ ಅವರು ಕೊಡಬೇಕಿತ್ತು ಅಂತ ಹೇಳಿ ಕೆಳಗಡೆನೇ ಬಂದು ಎಲ್ಲಿ ಅವ್ರ ತಮ್ಮಗೆ ಪೆಟ್ಟಾಗುತ್ತೆ ಅಂತ ನೋಡಿ ನೀಟಾಗಿ ಈ ಥರ ಕಟ್ಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಹಿಂಗೆ ಎಳ್ಕೊಂಡು ಈ ಕಡೆಯಿಂದ ಈ ಕಡೆಗೆ ಆರಾಮಾಗಿ ನಿಮ್ಗೆ ಬೀಳೋದಿಲ್ಲ ಏನೋ ಆಗಲ್ಲ. ಬೆಸ್ಟ್ ಇಲ್ಲ ಕಚಿ ಇಲ್ಲಂದು ಈ ಕಡೆ ನೋಡಿ ತಲೆ ಓಡಿಸ್ತಾವ್ರೆ. ಬೆಸ್ಟ್ ಇಲ್ಲ ಮೇಲೆ ಇಲ್ಲ ಹಾಂ ಸಾಕಾಗುತ್ತೆ. ಅವರು ತಮ್ಮಂಗೆ ಎಲ್ಲಿ ಪೆಟ್ಟು ಬೀಳುತ್ತೆ ಅದು ತಗಲ್ಬಿಟ್ರೆ ಅಂತ. ಅಲ್ಲಿ ಅವರು ಬಾಯ್ ಬಾಯ್ ಹೇಳಿಬಿಟ್ಟು ನಾವು ಹೊರಟು ಬಂದ್ವಿ. ಇವ್ರು ಇದ್ದಿದ್ದಂಥ ಪ್ಲೇಸು ಕೂಡ ತುಂಬಾ ಚೆನ್ನಾಗಿತ್ತು, ತಣ್ಣಗೆ ಗಾಳಿ ಬರ್ತಿತ್ತು. ಸೊ ಅವತ್ತು ಚಂದ್ರ ಅಂತೂ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಿರೋ ಥರ ಫೀಲ್ ಆಗ್ತಾಯಿತ್ತು. ಸೊ ಒಂದುವೇ ಅದ್ರದ್ದು ಕೂಡ ವೀಡಿಯೋ ತೊಗೊಂಡೆ. ಅಲ್ಲಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ತಾ ಇದ್ದೆ. ನನ್ನ ಹಸ್ಬೆಂಡ್ ಏನೋ ಇಂಪಾರ್ಟೆಂಟ್ ಹೇಳೋಕ್ಕೆ ಬರ್ತಾಯಿದ್ರು, ನಾನು ವೀಡಿಯೋ ಆನ್ ಮಾಡ್ತಾಯಿದ್ದೆ. ಅವರು ಆಫ್ ಮಾಡಿ ನಾನು ಹೇಳಿದ್ಮೇಲೆ ವೀಡಿಯೋ ಆನ್ ಮಾಡು ಅಂತಿದ್ರು. ಮನೇಲಿ ಮಗ ಇದ್ದ, ಸೊ ಅವನಿಗೆ ಸ್ವಲ್ಪ ಗೋಬಿ ಮಂಚೂರಿ ಪಾರ್ಸಲ್ ಮಾಡಿಸ್ಕೊಂಡು ಬಂದ್ವಿ. ಸೊ ನಾನು ಈ ಸ್ಯಾರಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್. ಯಾವುದಾದ್ರೂ ಹಬ್ಬಕ್ಕೆ ಹೊಲಿಸ್ಕೊಳ್ಳೋಣ ಅಂತ ಎತ್ತಿಟ್ಟೆ. ಮನೆಗೆ ಬಂದಮೇಲೆ ಸ್ವಲ್ಪ ಟೀ ಕಾಫಿ ಮುಗಿಸ್ಕೊಂಡೆ. ಸೊ ನನ್ನ ಮಗ ನೋಡಿ ಅಡುಗೆ ಏನಮ್ಮ ಮಾಡ್ತೀಯಾ, ಇವಾಗ ಊಟ ಏನಮ್ಮ ಮಾಡ್ತೀಯಾ ಅಂತ ಕೇಳ್ತಾ ಇದ್ದ. ಇರಪ್ಪ ಏನಾದರೂ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಸ್ವಲ್ಪ ಗೋಬಿ ಮಂಚೂರಿಯೆಲ್ಲ ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ಕಿಚನ್ಗೆ ಹೋದೆ. ಅವತ್ತಿನ ಒಂದು ರೆಸಿಪಿಗೆ ನಾನು ಮಾಡ್ತಾ ಇದ್ದಿದ್ದಂಥ ಅಡುಗೆ ಬಂದು ಮಶ್ರೂಮ್ ಬಿರಿಯಾನಿ, ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ. ಬೆಳಿಗ್ಗೆಯಿಂದ ನಮಗೂ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು. 1 ಪಾಟ್ ರೆಸಿಪಿ ಥರ ಮಸಾಲೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋದಷ್ಟೇ ಕೆಲಸ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಈ ಥರ ಒಗ್ಗರಣೆ ಹಾಕ್ಕೊಂಡೆ. ಸಿಂಪಲ್ ಮಸಾಲೆ. ಯೂಶ್ವಲಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಹೆಂಗೆ ತೋರಿಸಿದ್ನೋ ಬಾತ್ ಮಾಡೋ ಅಂಥ ಮಸಾಲೆ, ಸಿಂಪಲ್ ಮಸಾಲೆನೇ ಹಾಕ್ಕೊಂಡು ನಾನು ರೆಡಿ ಮಾಡಿದ್ದೆ. ನನ್ನ ಚಾನಲ್ನ ನೀವು ಈ ಥರನೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಲೆಂತಿ ವೀಡಿಯೋದಲ್ಲಿ ನಾವು ಸಿಗೋಣ. ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಒಂದು ಅವತ್ತಿನ ಡೇ ಎಂಡ್ ಆಯಿತು. ನೆಕ್ಸ್ಟ್ ಡೇ ನಾನು ವರ್ಕ್ ಹೋಗಬೇಕಿತ್ತು. ಸೊ ಚಾಕ್ಲೇಟ್ ಜೊತೆಗೆ ಅವತ್ತಿನ ಡೇನ ಎಂಡ್ ಮಾಡಿದ್ವಿ. ಮತ್ತು ಸ್ವಲ್ಪ ಫನಿ ಮಾಡಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.